ವಾಟ್ ಇಸ್ ಯುವರ್ ನೇಮ್? ಪೂಜಶ್ರೀ. ನಾವು ಎಲ್ಲಿದ್ದೀವಿ ನಾವು? ಅಂಜುನ ಬೀಚಲ್ಲಿದ್ದೇವೆ. ಸೊ ನಾವೆಲ್ಲ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್. ಇವ್ರು ಮಾತ್ರ ಹೊಸಬ್ರು. ಇವ್ರು ಧನುಷ್ ಅಂತ. ನೀವು ಇನ್ನು ಶಾರ್ಟ್ ಮೂವಿಯಲ್ಲಿ ನೋಡ್ಬೋದು, ಇವ್ರು ಹೀರೋ ಆಗಿ ರೋಲ್ ಮಾಡ್ತಾರೆ. ಸೊ ಧನುಷ್ ಅವರು ಮೂಲತಃ ಎಲ್ಲಿ ಅವರು? ಮಂಜೇಶ್ವರ ಅಂದರೆ ಕೇರಳ. ಸೊ ಉಡುಪಿ ಹುಡುಗಿರು ನೋಡ್ಬೋದು. ಸೊ ಇವ್ರನ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ID ಧನುಷ್ ಉದ್ಯಾವರ ಅಂತ ಹಾಕಿದ್ದಾರೆ. ಅಂದರೆ ಉದ್ಯಾವರದಲ್ಲಿ ಕೂಡ ಇವ್ರ ರಿಲೇಟಿವ್ಸ್ ಇದ್ದಾರೆ ಅನ್ಸುತ್ತೆ. ಇಲ್ಲ ಮಂಜುಶ್ರೀ ಉದ್ಯಾವರ. ಸೊ ಇವರು ಸಂದೀಪ್ ಅವರು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಸ್ವಲ್ಪ ನಾವು ಖುಷಿಯಲ್ಲಿದ್ದೇವೆ ಇವತ್ತಿಗೆ. ಸೊ ಹಾಗೆ ಪಚ್ಚು ಕಾಣಿಸ್ತಿಲ್ಲ, ಪಚ್ಚು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀವಿ. ನಾವಿರೋದು ಈಗ ಗಿಪ್ಸಿ ಕ್ಲಬ್ನ ಮುಂದೆ. ಸೊ ಲವರ್ಸ್ ಎಲ್ಲ ಇದ್ದಾರೆ, ನೋಡ್ಬೋದು ನೀವು. ಏನು ಶೂಟ್ ಮಾಡ್ತಿದ್ದಾರೆ, ಅವ್ರದ್ದು ಕ್ಯಾಮರಾ ಎಲ್ಲ ಚೆನ್ನಾಗಿರ್ಬೋದು. ನಮ್ದು ಅಷ್ಟೊಂದು ಕ್ವಾಲಿಟಿ ಇಲ್ಲ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲೇರೋ ಏನೋ ಡ್ಯಾನ್ಸ್ ಮಾಡ್ತಿದ್ದಾರೆ, ನೋಡಿ. ಫ್ಲಾಶ್ ಲೈಟ್ ಹಾಕಬೇಕಾಗತ್ತೆ, ಯಾಕಂದರೆ ಇಲ್ಲಿ ಯಾರು ಏನು ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಬೀಚ್ನ ಒಳಗೆ ಹೋಗ್ತಾ ಇದ್ದೀವಿ. ಅಂಜುನ ಬೀಚ್ ತುಂಬ ಖುಷಿ ಆಗ್ತಿದೆ ಗಾಯ್ಸ್. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ಇನ್ನೇನೇ ಹತ್ತಿರ ಬಂತು. ಅಯ್ಯೋ ಕಾಲು ನೋವು ಆಗ್ತಿಲ್ಲ ಬಚ್ಚು. ದನ ನೋಡ್ಬೋದು ನೀವು, ಪಾಪ ಏನೋ ತೆಗಿತಾ ಇದೆ. ನನ್ನ ಮಕ್ಕಳು ಬಂದರು ಅಂತ. ಎಸ್, ಐಸ್ ಕ್ರೀಮ್. ವಾವ್, ರೂಟ್ ಚೆನ್ನಾಗಿದೆ, ಕತ್ಲಿದೆ. ಅಲ್ಲಿ ನೋಡ್ಬೋದು ಮೋದ ಬರ್ತಾ ಇದೆ. ಮೋದಕ್ಕೆ ಅಂತ ಹೇಳೋದು ಪಚ್ಚ, ಅಲೆಗಳು ಬರ್ತಾ ಇದೆ. ಸೊ ಇಲ್ಲೆಲ್ಲ ಮೇಲೆ ಪಬ್ಬು. ಅಯ್ಯೋ, ಇಲ್ಲಿ ಸ್ಪಾ ಎಲ್ಲ ಹಾಕಿದ್ದಾರೆ, ಏನೋ ಹಾಕಿದ್ದಾರೆ, ಸ್ಯಾಂಡ್. ಓಕೆ, ವಾ, ಬೀಚ್ ಅಂತೂ ತುಂಬ ಚೆನ್ನಾಗಿದೆ. ಮಸಾಜ್ ಮಾಡ್ಸೋಣ ಹೇಳ್ತಿದ್ದಾರೆ ಪಚ್ಚು ಅವರು. ಸೊ ನಾವು ಮಸಾಜಿಗೆ ಹೋಗ್ತಾ ಇದ್ದೇವೆ ಗ್ರೂಪಾಗಿ. ಯಬ್ಬ, ಇಲ್ಲಿನ ಮಣ್ಣುಗಳೆಲ್ಲ ನೋಡ್ಬೋದು, ಕಲ್ಲಿನಿಂದ ತುಂಬಿದ ಮಣ್ಣುಗಳು ನೋಡಿ ಗಾಯ್ಸ್. ಶೂ ಎಲ್ಲ ಇದೆ. ಸೊ ಗಾಯ್ಸ್ ಎಲ್ಲ ಇದ್ದಾರೆ. ಆ ಬ್ಲೂ ಶೂ ಅಬ್ಬಾ, ಆಗ್ತಿಲ್ಲ ಗುರು, ಆಗ್ತಿಲ್ಲ. ಬೀಚ್ ಹತ್ರ ಇದ್ದೀವಿ, ನೋಡ್ಬೋದು. ಬೀಚಿನ ಮೋದಗಳು ಹತ್ರ ಬರ್ತಾ ಇದೆ. ಅಯ್ಯೋ, ಗೋವಾ ಬೀಚ್ ಗಾಯ್ಸ್, ಗೋವಾ ಬೀಚ್ದು. ಯಪ್ಪ, ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೀನ. ಇಲ್ಲಿ ನೋಡಿ, ಓ ಅಲ್ಲಿ ನೋಡಿ ಪಬ್ಬಿದೆ. ನಾನು ಬಾವುಟದ ಹತ್ರ ವಿಡಿಯೋ ಮಾಡಿ. ಇಲ್ಲಿ ನೋಡಿ ಕಲ್ಲು ನೋಡಿ, ವಾಯ್ಸ್ ಬಾಸ್. ಇದು ಗೋವಾ ಗಾಯ್ಸ್, ಕೆಂಪು ಕಲ್ಲು. ನೀರಿಗೆ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ, ಗಲೀಜು ನೀರು ಅಂತ ಹೇಳ್ತಿದ್ದಾರೆ. ತುಂಬ ಗಲೀಜು ನೀರು ಆ್ಯಕ್ಚುಲಿ, ಆಡಬಾರ್ದು ಅಂತ ಹೇಳಿದ್ದಾರೆ. ಮತ್ತು ತುಂಬ ಡೀಪ್ ಕೂಡ ಇದೆ. ಬಟ್ ಇಲ್ಲಿನ ವ್ಯೂ ಏನಿದೆ, ಇದು ತುಂಬ ಚೆನ್ನಾಗಿದೆ. ವಾವ್, ಇದು ರೀ, ಇದು ಎಂಥ ಬೀಚ್? ಬಾಗುನ ಬೀಚ್ ಏನೋ ಬೀಚ್ ಹೆಸರು ನೆನಪೋಯ್ತು. ಯಾಕಂದರೆ ಇಲ್ಲಿ ತುಂಬ ಬೀಚ್ಗಳಿದೆ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ. ಓ, ಅಲ್ಲಿ ಕೈ ನೋಡ್ಬೋದು ನೀವು, ನೋಡಿ ಕೈ ಮಾಡಿದ್ದಾರೆ ಈ ಬೀಚಲ್ಲಿ. ಏನೋ ಸಿಂಬಲ್ ಇರ್ಬೋದು, ಯಾವುದೋ ಆಧುನಿಕ ಸಿಂಬಲನ್ನು ಇಟ್ಕೊಂಡು ಮಾಡಿರ್ಬೋದು. ಹಾಗೆ ಗಿಪ್ಸಿ ಅಂತ ಒಂದು ಬೀಚ್ ಕ್ಲಬ್ ಇದೆ. ಓ, ನೀರು ಮೇಲೆ ಬಂತು. ಸ್ವಲ್ಪ ಟೈಮಲ್ಲಿ ಮೇಲೆ ಬರುವ ಸಾಧ್ಯತೆ ಇದೆ ನೀರು. ಸೊ ಬಂದಾಯಿತು, ನೀರು ಮೇಲೆ ಬಂದಾಯಿತು. ಸೊ ನಮಗೆ ತಾಗ್ತದೆ ಈಗ. ತುಂಬ ಜೋರಲ್ಲಿದೆ, ರಭಸ ಜೋರಲ್ಲಿದೆ ನೀರಿನದ್ದು. ನೋಡ್ಬೋದು ಗಾಯ್ಸ್, ಇದು ನೋಡಿ ಕ್ಲಬ್ಬು ತುಂಬ ಚೆನ್ನಾಗಿದೆ ನೋಡಿ ಗಾಯ್ಸ್. ಗಿಪ್ಸಿ ಕ್ಲಬ್ ಅಂತ ಇದು. ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಇಲ್ಲೆಲ್ಲ ಕೂರಾಕಿದೆ ನೋಡಿ, ಚೆನ್ನಾಗಿದೆ. ಟೇಬಲ್ ಎಲ್ಲ ಇಟ್ಟಿದ್ದಾರೆ. ಸೊ ಗಿಪ್ಸಿ ಅಂತ ಕ್ಲಬ್ಬು, ಅಲ್ಲಿ ಲವರ್ಸ್ ಇದ್ದಾರೆ. ಸೊ ನೀರು ಬಂತು, ಚೆನ್ನಾಗಿದೆ. ಈ ಕ್ಲಬ್ಬಿನ ಮೇಲೆ ಒಂದು ವಿಡಿಯೋ ಮಾಡ್ತೇನೆ. ಸೊ ಗಿಪ್ಸಿ ಅಂತ ಸೂಪರಾಗಿ ಆಗ್ತಾ ಇದೆ ನೋಡಿ.
ಡಿಸೈನ್ ಥರ ಮಾಡಿದ್ದಾರೆ, ಸೂಪರ್ ಆಗಿದೆ. ಇದು ಗಿಪ್ಸಿ ಕ್ಲಬ್, ಅಲ್ಲೆಲ್ಲ ವಿಡಿಯೋ ಮಾಡ್ತಿದ್ದಾರೆ, ಫೋಟೋಸ್ ಶೂಟ್ ಮಾಡ್ತಿದ್ದಾರೆ, ಅಲ್ಲೆಲ್ಲ ಲವರ್ಸ್ ಇದ್ದಾರೆ ನೋಡ್ಬೋದು. ಕ್ಲಬ್ ಅಂದ ಕೂಡ ಲವರ್ಸ್ ಇರ್ತಾರೆ. ಇದು ಬೀಚಿನ ಸುತ್ತ ಇರುತ್ತೆ ಗಾಯ್ಸ್. ಬಂತು ನೋಡಿ ಹತ್ರ, ಏನಿದು ನೀರು ಇಲ್ಲಿ ತನಕ ಬರ್ತಾ ಇದೆ, ಹೋಟ್ಲಿದೆ, ನೀರಲ್ಲಿ ಆಟಕ್ಕೆ ಹೋಗ್ತಿದ್ದಾರೆ ಅವರು. ಅಂಜುನಾ ಬೀಚ್ ಒಂದಿರ ಪ್ಲೇಸ್ ಸೂಪರ್ ಉಂಟಲ್ಲ. ಸ್ಟ್ರೀಟ್ ಟ್ಯಾಟೋ ಪರ್ಮನೆಂಟ್ ನಟಪುರ ಐಟಪರ್ ಉಂಟಲ್ಲ. ಸ್ಟ್ರೀಟ್ ಟ್ಯಾಟೋ ಪರ್ಮನೆಂಟ್ ನಟಪುರ ಐಟಮ್ಸ್ ತಗೊಳ್ಳಿ. What is your name? Ujasri. So she is the owner. Thank you, ma'am. टैटू का आप बोलो कस्टमर. नहीं, मैंने डाल दिया ऑलरेडी. इधर है. नहीं कस्टमर आप बोलो. अच्छा ऐसा ठीक है. ಅವ್ರು ಹೇಳ್ತಿದ್ದಾರೆ ಟ್ಯಾಟು ಹಾಕ್ಲಿಕ್ಕೆ ಅಂಜುನಾ ಬೀಚೇನ, ಅಂಜುನಾ ಬೀಚಲ್ಲಿ ಈ ಟ್ಯಾಟು ಸ್ಟುಡಿಯೋ ಅಂತ ಪ್ರೊಫೆಷ್ನಲ್ ಟ್ಯಾಟು ಆರ್ಟಿಸ್ಟ್ ಅಂತಿದ್ದಾರೆ. ನಂಬರ್ ನೋಡ್ಬೋದು, ಕಾಲ್ ಮಾಡಿ ಬರ್ಬೋದು. ಆಪಿ ಸ್ಟ್ರೀಟಿಂಗ್ ನಾಮ್ ಅಂತ ಉಂಟು. ಸೊ ಇಲ್ಲಿ ಬರ್ಬೋದು ನೀವು. ಇದು ಇಲ್ಲಿಂದ ಅಂಜುನಾ ಬೀಚಿಂದ ಕೆಳಗೆ ಬರ್ತೀರಲ್ಲ, ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು. ಸೊ ಇಲ್ಲೆಲ್ಲ ಚೆನ್ನಾಗಿದೆ ನೋಡ್ಬೋದು. ಅವರೆಲ್ಲ ಹೋಗಿ ಆಯಿತು ಕೆಳಗೆ. ಇದೇನಿದು ಗೊತ್ತಾಗ್ತಿಲ್ಲ. ಅವ್ರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ನನಗೆ ಸ್ವಲ್ಪ ಹೆದರಿಕೆ ಇತ್ತು, ಆದರೂ ಸಹ ಮಾತಾಡಿಸಿದೆ ಅವರನ್ನು. ತುಂಬ ಚೆನ್ನಾಗಿದೆ ನೋಡಿ. ಈಗ ನಾವು ಕೂತಿರುವಂಥ ನ್ಯಾಚುರಲ್ಸಲ್ಲಿ. ಸೊ ನಮ್ಮ ಊರಿನವರೆಲ್ಲ ಸಿಕ್ಕಿದ್ವಿ. ನ್ಯಾಚುರಲ್ ಐಸ್ ಕ್ರೀಮ್ ಮತ್ತು ಪಚ್ಚೆ ಒಟ್ಟಿಗೆ ಇದ್ದೇವೆ. ಸೊ ಖುಷಿಯಾಗಿದೆ ಗೋವಾದಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಕೂತು ಅದನ್ನು ಸವಿಯೋದು ಬೇರೆಯೇ. ಸೊ ನಮ್ಮ ಸ್ನೇಹಿತರು ಬಂದಿದ್ದಾರೆ, ಇವರು ಕೂಡ ಸವಿಲಿಕ್ಕೆ ಬಂದಿದ್ದಾರೆ. ನ್ಯಾಚುರಲ್ಸ್ ಇದ್ದೇವೆ. ಅಲ್ಲಿ ಸಂದೀಪ್ ಅವರು ಆರ್ಡ್ರ್ ಕೊಡ್ತಾ ಇದ್ದಾರೆ. ಸೊ ಇದು ಅಲ್ಲಿ ಆರ್ಡ್ರ್ ಕೊಡುವಂಥದ್ದು ಜಾಗ ನೋಡ್ಬೋದು. ಮೇಲೆ ನೋಡಿ ಇಂಟೀರಿಯರ್ ಹೆಂಗೆ ಮಾಡಿದ್ದಾರೆ, ಸೂಪರ್ ಆಗಿದೆ. ಅಲ್ಲೆಲ್ಲ ಐಸ್ ಕ್ರೀಮ್ ಸವಿತಿದ್ದಾರೆ, ಅದೇನೋ ಬರೆದಿದ್ದಾರೆ 1984 ಸ್ಟಾರ್ಟ್ ಇರುವಂಥದ್ದಂತ. ಡ್ರೆಸ್ ಎಲ್ಲ ಚೆನ್ನಾಗಿ ಬಂದಿದೆ ಇಲ್ಲಿ. ಸೊ ಅವರು ಸ್ವಲ್ಪ ಪೋಸ್ ಕೊಡಲಿಕ್ಕೆ ಟ್ರೈ ಮಾಡಿದರು, ನಾನು ಈ ಕಡೆ ಬಂದುಬಿಟ್ಟೆ. ಸಾರಿ ಗೈಸ್. ಅವರು ಅಂದರೆ ವೀಡಿಯೋ ಬಂದಾಗ ಹುಡುಗಿರು ಸ್ವಲ್ಪ ಪೋಸಿಗೆ ಬರ್ತಾರೆ, ಅದು ಖುಷಿ ಆಗುತ್ತೆ ನನಗೆ. ಸೊ ಈಗ ಇದೆಲ್ಲ ನೋಡ್ಬೋದು, ಇಲ್ಲಿ ಆ್ಯಡ್ ಅಂತೆಲ್ಲ ಕೊಟ್ಟಿದ್ದಾರೆ. ನಾನೀಗ ಈ ರೂಟಲ್ಲಿ ಬಂದಿದ್ದೇನೋ ಗೊತ್ತಿಲ್ಲ, ಇದು ಹೊಸ ರೂಟ್ ಅನಿಸುತ್ತೆ. ಇದು ಗಿಸ್ಪಿ. ಇದು ಎಂಟ್ರೆನ್ಸ್ ಇಲ್ಲಿ, ಬೀಚಿಂದ ಎಂಟ್ರೆನ್ಸ್ ಇಲ್ಲಿದು. ಈ ಕ್ಲಬ್ಬಿಗೆ ಎಂಟ್ರೆನ್ಸ್ ಈ ಕಡೆಯಿಂದ ನೋಡ್ಬೋದು. ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಸೊ ಪಚ್ಚು ಕಾಪ್ಸ್ ಎಲ್ಲ ಹಿಡ್ಕೊಂಡಿದೆ, ನಡೀಲಿಕ್ಕೆ ಆಗ್ತಿಲ್ಲ ಪಚ್ಚು ಅವರಿಗೆ. ಸೊ ಮತ್ತೆ ನಾವು ಅಲ್ಲಿಂದ ಹೊರಟ್ವಿ, ಒಂದು ಕುತೂಹಲಕಾರಿ ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಗೊತ್ತಿಲ್ಲ, ಕತ್ಲೆ ಗಾಯ್ಸ್. ಝೂಮ್ ಇನ್ ಕ್ವಾಲಿಟಿ. ಇದೇನಿದು ಐಗ್ಲೋ ಬಂದಾಗಿದೆ. ಅಯ್ಯೋ ಮಸಾಜ್ ಸೆಂಟರ್ ಬೇಕಿತ್ತು ನಮಗೆ, ಬಂದಾಗಿದೆ ಇಲ್ಲಿ ಗಾಯ್ಸ್. ಇದು ಅನ್ಯಾಯ. ಗಂಟೆ 10:30 ಆಗಿರಬೇಕು, 11 ಗೊತ್ತಿಲ್ಲ. ಸೊ 11 ಆದರೂ ಗೋವಾ ಬೀಚಲ್ಲಿ ಇಷ್ಟೊಂದು ಖುಷಿಯಿಂದ ಲವಲವಿಕೆಯಿಂದ ತಿರುಗಾಡ್ತಾ ಇದ್ದೀವಿ, ಅದೇ ಖುಷಿ. ನೋಡ್ಬೋದು ಗಾಯ್ಸ್. ನನಗೆ ಒಂದು ಡ್ರೆಸ್ ಪರ್ಚೇಸ್ ಮಾಡಬೇಕಂತ ಉಂಟು ಒಂದು ಹುಡುಗಿಗೆ. ಸೊ ನೋಡೋಣ, ಅಲ್ಲಿ ಹೋಗಿ ಪರ್ಚೇಸ್ ಮಾಡೋಣ. ಏನಂತ ಗೊತ್ತಿಲ್ಲ. ಆ ಶಾಪಲ್ಲಿ ಹೋಗಿ ಡ್ರೆಸ್ಸನ್ನು ನಾವು ಪರ್ಚೇಸ್ ಮಾಡ್ತೇವೆ. ಸೊ ಅಲ್ಲೆಲ್ಲ ನೋಡ್ಬೋದು. ಗೋವಾದಲ್ಲಿ ಅವರು ಹಾಗೆ ಹೋಗೋದು.
ತುಂಬ ಈ ಸ್ಟ್ರೀಟ್ ಗೊತ್ತಿಲ್ಲ ಯಾವುದಂತ, ತುಂಬ ಚೆನ್ನಾಗಿದೆ. ಇದು ಸ್ಪೆಷಲಿ ಬೀಚ್ ಪ್ಲೇಸ್, ಜಿಪ್ಸಿ ಸಿ ಬೀಚ್ ಕ್ಲಬ್. ಅಯ್ಯೋ ಅಯ್ಯೋ ಸಾರಿ. ಫೈನಲಿ ನಾವು ವಾಪಸ್ ಹೊರಟಿದ್ದೇವೆ. ಇದು ಜಿಪ್ಸಿ ಕ್ಲಬ್ಬು. ಆ್ಯಕ್ಚುಲಿ ಇವರೆಲ್ಲ ಫೋಟೋಸ್ ಮಾಡ್ತಿದ್ದಾರೆ. ಇದೊಂದು ಡಾಗಿ ಬಂದಿದೆ ನೋಡಿ, ತುಂಬ ಏನೋ ಕಾಯ್ತಿದೆ, ಹುಡುಕ್ತಾ ಇದೆ. ಹಾಗೆ ಇಲ್ಲಿ ಲವರ್ಸ್ ಎಲ್ಲ ಶೂಟ್ ಮಾಡ್ತಿದ್ದಾರೆ. ಇದು ಆ್ಯಕ್ಚುಲಿ ಸ್ಪೆಷಲಿ ಫಾರ್ ದ ಲವರ್ಸ್ ಬೀಚ್, ನಮಗೆಲ್ಲ ಸಿಂಗರ್ಸಿಗೆ. ನೋಡ್ಬೋದು ಗಿಪ್ಸಿ ಬೀಚ್, ಇದೇ ಗಿಪ್ಸಿ ಬೀಚ್ ಗಾಯ್ಸ್. ಅಲ್ಲೇನೋ ಮಾಡ್ತಿದ್ದಾರೆ, ಚಾಟ್ ಮಾಡ್ತಿದ್ದಾರೆ ಏನೋ. ಸೊ ಏನೋ ಸೆಟ್ ಆಗಿಲ್ವ ಏನೋ ಗೊತ್ತಾಗಿಲ್ಲ. ಇದು ಚೆನ್ನಾಗಿದೆ ನೋಡಿ. ಸೊ ಅಲ್ಲಿ ಇದೆಲ್ಲ ಸೇಮ್ ಇದು ಮಂಡಲ ಆರ್ಟ್ ಥರ ಒಂಥರ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಈ ಪ್ಲೇಸಲ್ಲಿ ನಾವು ಇದು ಕೂಡ ಚೆನ್ನಾಗಿದೆ ನೋಡಿ. ಇದೆಲ್ಲ ಮಂಡಲ ಆರ್ಟ್ ಆ್ಯಕ್ಚುಲಿ. ನಮ್ಗೆ ಖುಷಿ ಆಗುತ್ತೆ, ಫುಲ್ ಸ್ಟ್ರೀಟಲ್ಲಿ ಮಂಡಲ ಆರ್ಟ್. ಡ್ರೆಸ್ ಎಲ್ಲ ಚೆನ್ನಾಗಿದೆ. ಬರುವಾಗ ನಾವು ಪರ್ಚೇಸ್ ಮಾಡ್ತೀನಿ, ನೋಡ್ಬೋದು. ಸೊ ನಮ್ಮ ಗಾಯ್ಸು ಓಡೋದ್ರು, ಅಲ್ಲಿ ನೋಡಿ ಅವ್ರು ಡ್ರೆಸ್ ಎಲ್ಲ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಇದು ಮಾಯನ್ ಬೀಚ್ ಹತ್ರ ಬಂದಿದೆ. ಮಾಯನ್ ರೆಸಾರ್ಟ್ ಅಂತ ಗೊತ್ತಾಗ್ತಿಲ್ಲ. ಮಯನ್ ರೆಸಾರ್ಟ್ ಏನೋ ಹೇಳಿದರು. ಮಯನ್ ಬೀಚ್ ಕ್ಲಬ್. ಸೊ ಇದು ಕೂಡ ಸೂಪರ್ ಆಗಿದೆ. ಅಂಜುನಾ ಏರಿಯಾದಲ್ಲಿದ್ದೀವಿ. ಸೊ ಈಗ ಸ್ವಲ್ಪ ಓಡೋಗ್ಬೇಕಾಗತ್ತೆ. ಎಕ್ಸ್ಕ್ಲೂಸಿವ್ ಅಂತ ಇದೆ, ಚೆನ್ನಾಗಿದೆ. ಸೊ ಅವರು ನಗಾಡ್ಕೊಂಡು ಬರ್ತಿದ್ರು. ಇಲ್ಲೆಲ್ಲ ಗ್ಲಾಸಸ್ ಇದೆ. ಇದು ಮಂಡಲ ಆರ್ಟ್ಸ್. ಟ್ಯಾಟೂ ಇದೆ. ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿದೆ. ಶಾಪಿಂಗ್ ಮಾಡಬೇಕು, ಸೂಪರ್ ಇದೆ. ಇದೆಲ್ಲ ಮಕ್ಕಳದು ನೋಡ್ಬೋದು. ಹಾಂ, ನಮ್ಮದು ಕರ್ನಾಟಕದಲ್ಲಿ ಬಾಗಲಕೋಟೆ ಅಲ್ಲ, ಬಾಗಲಕೋಟೆ. ಸೊ ಅವರು ಕನ್ನಡ ಮಾತಾಡಿದರು, ಅದು ಖುಷಿ ಆಯಿತು. ನಿಮ್ಮ ಹೆಸರು? ಮಂಜುನಾಥ್. ಸೊ ನಿಮ್ಮ ಶಾಪ್ ಹೆಸರು? ಹಂಗೆ ಹಾಕಿದ್ದು ಬೀಚ್ ಸೈಡ್, ಅಂಜುನಾ ಬೀಚ್ ಅಲ್ಲ ಸರ್? ಥ್ಯಾಂಕ್ ಯು. ಸೊ ಇಲ್ಲಿ ಬಂದರೆ ಅಂಜುನಾ ಬೀಚಲ್ಲಿ ಅವರಿದ್ದಾರೆ, ಅವ್ರನ್ನ ಮೀಟ್ ಆಗ್ಬೋದು. ಸೊ ನಮ್ಮ ಗೈಸ್ ಓಡೋಗ್ತಿದ್ದಾರೆ. ವಾವ್, ಬ್ಯಾಗ್ಸ್ ಎಲ್ಲ ಚೆನ್ನಾಗಿದೆ. ಇದು ಪಬ್ ಅನ್ಸುತ್ತೆ ಈ ಕಡೆ. ಹೌದು, ಪಬ್ ಹತ್ರ ಇದ್ದೀವಿ ಈಗ. ಗುರು ಪಬ್. ಡ್ಯಾನ್ಸ್ ಎಲ್ಲ ಆಗ್ತಿದೆ. ಈಗ ನಾವು ಹತ್ರ ಆದ್ವಿ ಬೀಚಿಗೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಬೀಚಿನ ಒಳಗೆ ಕಾಲಿಡ್ತಾ ಇದ್ದೇವೆ. ಮೂನ್ ಸ್ಟಾರ್ ಬಂದಿದೆ ಹೋಟೆಲ್ ಇದು. ಹಾಗೆ ಪಚ್ಚು ಕೂಡ ಹೋಗ್ತಾ ಇದ್ದಾರೆ, ಅವರ ಕಾಪ್ಸ್ ನೋಡ್ಬೋದು. ಮಿಸ್ಟರ್ ಉಡುಪಿ ಆಗಿದ್ರು ಒಂದು ಟೈಮ್. ಸೊ ಡ್ರೆಸ್ ಎಲ್ಲ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಲ್ಪ ಡ್ರೆಸ್ ನೋಡಿ, ಆಯ್ತು ಶಬಾಸ್, ಸೂಪರ್ ಇದೆ. ಹಾಗೆ ಸ್ಲಿಪ್ಪರ್ಸ್ ಎಲ್ಲ ಇದೆ, ಅವ್ರು ಸೇಲ್ ಮಾಡ್ತಿದ್ದಾರೆ. ಚಿಕ್ಕ ಮಗು. ಸೊ ಅಯ್ಯೋ, ಬೀಚಿಗೆ ಹೋಗ್ಲಿಕ್ಕೆ ಸ್ವಲ್ಪ. ಇದು ಟ್ಯಾಟೂ ಶಾಪ್ ಇದೆ ಇಲ್ಲಿ ಅಂಜುನಾ ಬೀಚಲ್ಲಿ. ಸೊ ನೋಡ್ಬೋದು. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಎಲ್ಲ ನೋಡಿ ಸೂಪರ್ ಇದೆ. ಅದೆಲ್ಲ ನಮ್ಮ ಅಮ್ಮ ಹಾಕಲ್ಲ, ಅವ್ರಿಗೆ ಸ್ಯಾರಿ ಬೇಕಿತ್ತು. ಸೊ ಅದು ಸಿಗೋದಿಲ್ಲ. ಸೊ ಡ್ರೆಸ್ ಎಲ್ಲ ಚೆನ್ನಾಗಿದೆ. ಪ್ಯಾಂಟ್ ವೇಟ್, ಪ್ಯಾಂಟ್ ಅದು ಚಿಕ್ಕ ಚಿಕ್ಕ ಮಕ್ಕಳಿದು. ಏರೇಗ
ಅಲ್ಲ. ಸೊ ಇದು ಅಂಜನಾ ಪಾರ್ಕಿಂಗ್. ಇದು ಚೆನ್ನಾಗಿದೆ, ರೂಮ್ ವ್ಯವಸ್ಥೆ ಎಲ್ಲ ಸಿಗುತ್ತೆ ನೋಡಿ, ನಂಬರ್ ಎಲ್ಲ ಇದೆ. ಸೊ ಇದೇನೋ ಡೌನ್ ಏನೋ ಮಾಡಿದ್ದಾರೆ. ವಾವ್, ಇದೇನಿದು? ಓ, ಇದು ಪಬ್ ಇರ್ಬೇಕು ಅನ್ಸುತ್ತೆ. ಹೌದು, ವಾಲೆಟ್ ಪಾರ್ಕಿಂಗ್. ವಾಟ್ ಇಸ್ ದಿಸ್? ಇದು ಪಬ್ ಅನ್ಸುತ್ತೆ, ಚೋಲೇನ ಪಬ್ಬು, ಭಾಳ ದೊಡ್ಡ ಪಬ್. ಗೋವಾ ಅಂದ ಕೂಡಲೇ ಹೀಗೆ ಪಬ್ ರಾಶಿ ಸಿಗುತ್ತೆ. ಸೊ ಅಲ್ಲಿ ಪಾರ್ಕಿಂಗ್ ಇದೆ ಆ ಪಬ್. ಇದು ಸೀ ಪ್ಯಾರಡೈಸ್ ಬೇ ಪಾರ್ಕಿಂಗ್. ಸೊ ಲಾಕನ್ನು ಚೇಂಜ್ ಮಾಡ್ತಿದ್ದಾರೆ, ಹೋಗುತ್ತೆ ಅಂತ. ಇವರು ಸಂದೀಪ್ ಅವರು ಬ್ಯಾಂಗ್ಳೂರಲ್ಲಿರುವಂಥದ್ದು. ಸೊ ಹಾಗೆ ಪ್ರಶಾಂತ್ ಅವರು ಇಲ್ಲಿದ್ದಾರೆ. ಹಾಗೆ ನಮ್ಮ ಮುಂದೆ ಧನುಷ್ ಅವರು ಹೋಗ್ತಾ ಇದ್ದಾರೆ. ಅವರು ಭಾಳ ಸ್ಪೀಡಲ್ಲಿದ್ದಾರೆ. ಹಾಗೆ ನೋಡಿದ್ರು, ಒಂದು ಲುಕ್ ಕೊಟ್ಟರು, ಭಾಳ ಹ್ಯಾಂಡ್ಸಮ್ ಆಗಿ ಹೀರೋ ಥರ ಇದ್ದಾರೆ. ನೆಕ್ಸ್ಟ್ ಮೂವಿಯಲ್ಲಿ ಬರ್ತಾರೆ ಅವರು. ಸೊ ನೋಡ್ಬೋದು, ಶಾರ್ಟ್ ಮೂವಿ ಹಾಕ್ಬೋದು ಅವ್ರದ್ದು. ಇದು ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ, ನಂಗೆ ಇದು ಖುಷಿ ಆಯಿತು. ಇದೇನೋ ಮಾಡಿದ್ದಾರೆ, ಅದು ಲೈಟಲ್ಲಿ ಹಾಕ್ತಿರೋ ಅಂತ ನೋಡಿ. ಸ್ವಲ್ಪ ಪರ್ಪಲ್ ಮಾರ್ತೀನಿ ಅನ್ನೋ ಒಂದು ಬಾರ್ ಇದು. ಸೊ ಇಲ್ಲಿ ಲೈಟನ್ನು ಹಾಕಿದ್ದಾರೆ, ತುಂಬ ಇಷ್ಟ ಆಯಿತು ನನಗೆ, ಅದು ಖುಷಿ ಆಯಿತು ಕೂಡ. ಪೇಯ್ಡ್ ಪಾರ್ಕಿಂಗ್. ಇಲ್ಲಿ ನೋಡಿ, ಡ್ರೆಸ್ಸಿಂಗ್ ಎಲ್ಲ ಚೆನ್ನಾಗಿದೆ. ವಾವ್, ಇದು ಆ್ಯಕ್ಚುಲಿ ಲೇಡೀಸ್ದಿರಬೇಕು, ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಏನೆಲ್ಲ ಮಾಡಿದ್ದಾರೆ ಇದು. ಮನೆಗೆ ಡಿಸೈನ್ ಹಾಕ್ಲಿಕ್ಕೆ ಇದು ಎಂತ ಮಂಡಲ ಆರ್ಟ್ ಹೇಳ್ತೀವಲ್ಲ, ಅದೆಲ್ಲ ಹಿಂಗೆ. ನಮಗದು ತುಂಬ ಚೆನ್ನಾಗಿ ಬಂದಿದೆ ಆ ಮಂಡಲ ಆರ್ಟ್ ಇದು. ಸೊ ಅವರು ರಷ್ಯನ್, ಅವ್ರು ನೋಡಿ ರಷ್ಯನ್ ಎಲ್ಲ ಬರ್ತಿದ್ದಾರೆ. ಪ್ಲೇಸಲ್ಲಿ ತುಂಬ ಖುಷಿ ಆಗುತ್ತೆ. ಅದೇ ನೀವು ಬಂದರೆ ಅವರು ಗುರ್ತದವ್ರೆ. ಗೈಸ್, ಏನು ಗೊತ್ತಾ, ಕಾಲು ನೋವು ಸ್ಟಾರ್ಟ್ ಆಗಿದೆ. ಒಂದು ಮಸಾಜ್ ಮಾಡಿಸೋಣ ಅಂತ ಹೇಳ್ತಿದ್ದಾರೆ. ಒಳ್ಳೆ ಸ್ಪಾ ಇದ್ದರೆ ನೋಡೋಣ ಅಂತ ಹೋಗ್ತಿದ್ದೀವಿ. ಸೊ ನೋಡೋಣ ಗಾಯ್ಸ್. ಅಲ್ಲಿ ಮಾತ್ರ ನೋಡಿ ಜಾಗ ಇಲ್ಲ ನಡ್ಕೊಂಡು ಹೋಗ್ಲಿಕ್ಕೆ, ನೀರು ಮೇಲೆ ಬರ್ತಾ ಇದೆ. ಇಲ್ಲಿ ಮಾತ್ರ ಜಾಗ. ಇದು ಅಂಜುನಾ ಬೀಚ್, ಗೋವಾದಲ್ಲಿ ಅಂಜುನಾ ಬೀಚ್ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ಇದು ಕಲ್ಲುಗಳನ್ನು ನೋಡ್ಬೋದು, ಇಲ್ಲೆಲ್ಲ ಮೇಲೆ ಹೋಗಲಿಕ್ಕೆ ಮಾಡಿದ್ದಾರೆ ಅಂಜುನಾ ಬೀಚ್. ಸೊ ಈ ಕಲ್ಲುಗಳನ್ನು ನೋಡ್ಬೋದು. ಇದು ಅಂಜುನಾ ಬೀಚ್ ವ್ಯೂ ಚೆನ್ನಾಗಿದೆ. ನನಗೆ ಏನಿಲ್ಲ, ಬೀಚಲ್ಲಿ ಬಂದರೆ ಲವರ್ಸ್ನೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಸಿಂಗಲ್. ಸೊ ಅವ್ರು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಅದೇ ಒಂದು ಖುಷಿ ಆಯಿತು ನಮಗೆ ಗೋವಾಕ್ಕೆ ಬಂದು. ಮತ್ತಿನ್ನೇನು, ಇಲ್ಲಿ ಸ್ಪೆಷಲ್ ಏನಿಲ್ಲ. ಸೊ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಸ್ಟೆಪ್ ಇದು ಅಂಜುನಾ ಬೀಚ್. ಇದು ಐಸ್ ಕ್ರೀಮ್ ಪಾರ್ಲರ್ ಇದೆ. ಹಾಗೆ ಇಲ್ಲಿ ರೂಟ್ ಇದೆ ಮನೆ ಹೋಗ್ಲಿಕ್ಕೆ.